ಕಾಲ ಬದಲಾದಂಗೆ ಗ್ರಹಗಳು ಬದಲಾದಾಗ ನಮ್ಮ ಪರಿಸ್ಥಿತಿ ಮನಸ್ಥಿತಿಗಳು ಬದಲಾಗುತ್ತೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಸೂರ್ಯ 16ನೇ ತಾರೀಕು ಜುಲೈ ಸಿಂಹ ರಾಶಿಗೆ ಪ್ರವೇಶ. ಹಾಗೆ ಪ್ರತಿಯೊಬ್ಬ ಮಾನವನಿಗೂ ಕೂಡ ಇದರ ಎಫೆಕ್ಟ್ ಇರೋದಿಲ್ಲ. ಯಾರು ಅವರ ದಶಾಭುಕ್ತಿ ಅಂತರ್ಭುಕ್ತಿ ಅವರ ಕಾಲಮಾನವನ್ನು ಕಾಲಘಟ್ಟವನ್ನು ಅವರ ಪ್ರಸ್ತುತ ಸಮಯದಲ್ಲಿ ನಡೀತಾ ಇದೆಯೋ ಅವ್ರಿಗೆ ಮಾತ್ರ ಇದು ಎಫೆಕ್ಟು. ಮುಂದೊಂದು ದಿವಸದಲ್ಲಿ ಬಂದಾಗ ಅವತ್ತಿನ ದಿವಸದ ಸೂರ್ಯ ಯಾವ ರಾಶಿಯಲ್ಲಿರ್ತಾನೋ ಅದರ ಅನುಭವಗಳನ್ನು ಅಲ್ಲಿ ಹೇಳ್ತೀವಿ. ಮೇಷ ಲಗ್ನದವ್ರಿಗೆ ವಿಶೇಷವಾಗಿ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಸ್ ಕಾಂಬಿನೇಷನ್ ತೋರಿಸ್ತಾ ಇದೆ. ವೃಷಭ ಲಗ್ನದ ವಿದ್ಯಾರ್ಥಿಗಳಿಗೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಆಗುತ್ತೆ. ಫ್ರಮ್ ಹೋಮ್ ಸಿಗ್ತಕ್ಕಂಥ ಆಪ್ಷನ್ಸ್ ಇರುತ್ತೆ, ಅಥವಾ ಹೆಚ್ಚಾಗಿ ಮನೆಯಿಂದನೇ ಕೆಲಸ ಮಾಡ್ತಕ್ಕಂಥದ್ದು. ಮನೆ ಕಟ್ಟೋ ಯೋಗ ವೃಷಭ ಲಗ್ನದವರಿಗೆ ಈ ಒಂದು ತಿಂಗಳು, ಅಥವಾ ಸೈಟ್ ತೊಗೊಳ್ತಕ್ಕಂಥ ಯೋಗ. ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ, ವ್ಯಸನಗಳಿಗೆ ಹೆಚ್ಚಾಗಿ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಜಾಬಲ್ಲಿರ್ತಕ್ಕಂಥವ್ರು, ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಕಷ್ಟಕರವಾಗಿರ್ತಕ್ಕಂಥದ್ದು. ಪ್ರೆಷರ್ ಜಾಸ್ತಿ ಅಂತಾರಲ್ಲ, ಥರ್ಡ್ ಹೌಸ್ ದಿ ಹೌಸ್ ಆಫ್ ಪ್ರೆಷರ್ಸ್, ಒತ್ತಡಗಳು ಜಾಸ್ತಿ. ಕ್ರೇವಿಂಗ್ ಅಂತ ಕರಿತೀವಲ್ಲ, ಕ್ರೇವಿಂಗ್ ಜಾಸ್ತಿ ಆಗ್ತಕ್ಕಂಥದ್ದು ಕರ್ಕಾಟಕ ಲಗ್ನದವ್ರಿಗೆ ಹೆಚ್ಚಾಗಿರುತ್ತೆ. ಅದು ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಸೂರ್ಯ ಬಂದಾಗಿದಾಗುತ್ತೆ. ಎಲ್ಲ ಕರ್ಕಾಟಕ ಲಗ್ನದವ್ರಿಗೂ ಆಗಲ್ಲ. ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ನಿದ್ದೆ ಜಾಸ್ತಿ, ಆಲಸ್ಯ ಜಾಸ್ತಿ, ಓದ ಮೇಲೆ ಕಾನ್ಸಂಟ್ರೇಷನ್ ಆಗಲ್ಲ. ಜಾಬಲ್ಲಿರ್ತಕ್ಕಂಥವ್ರಿಗೆ ಜಾಬ್ ಕಳ್ಕೊಬೋದು. ಆಲ್ರೆಡಿ ನೀವು ಕೋರ್ಟಲ್ಲಿ ಏನಾದ್ರು ಅಪ್ಲೈ ಮಾಡಿದರೆ ಈ ಒಂದು ತಿಂಗಳು ವಿಶೇಷವಾಗಿ 16 ಆದ ನಂತರ ನಿಮಗೆ ವಿಚ್ಛೇದನೆ ಶೀಘ್ರವಾಗಿ ಸಿಗ್ತಕ್ಕಂಥ ಒಂದು ಲಾಭಾಂಶ. ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥ ತೋರಿಸ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಒಂದು ಪ್ರಮೋಷನ್ ಎಕ್ಸ್ಪೆಕ್ಟ್ ಆಗಿರೋರು ಪ್ರಮೋಷನ್ ಬರ್ತಕ್ಕಂಥ ಸಮಯ ಈಗ ತೋರಿಸ್ತಾ ಇದೆ. ಅಂದರೆ ನಿಮ್ಮದು ವಿಶೇಷವಾಗಿರ್ತಕ್ಕಂಥ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದೋದಲ್ಲಿ ಏನಾದ್ರು ಒಂದು ಅಡಚಣೆ ಬರ್ತಕ್ಕಂಥದ್ದು. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸಹಪಾಠಿಗಳಿಂದ ಅಡಚಣೆ, ಬಾಸಿಂದ ಕಿರಿಕಿರಿ, ಕೆಲಸವನ್ನು ಬಿಟ್ಟು ಹೋಗ್ತಕ್ಕಂಥ ಪರಿಸ್ಥಿತಿ, ಆಪಾದನೆ ಬರ್ತಕ್ಕಂಥ ಸಾಧ್ಯತೆ. ಗೋಚಾರ ಫಲ ನಿಮ್ಮ ದಶಾಭುಕ್ತಿಗಳಲ್ಲಿ ಸೂರ್ಯ ದಶಾ, ಸೂರ್ಯ ಭುಕ್ತಿ ಅಥವಾ ಸೂರ್ಯ ಅಂತರ್ಭುಕ್ತಿ ಮೂರರಲ್ಲಿ ಯಾವುದಾದ್ರು ಒಂದು ಸೂರ್ಯ ಬಂದಿದ್ದಲ್ಲಿ ಈ ಹೇಳಿರ್ತಕ್ಕಂಥ ಎಫೆಕ್ಟು ಖಂಡಿತ ಬರುತ್ತೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ನೀವು ಪ್ರತಿದಿನ ಪಂಡಿತ ದಿನೇಶ್ ಗುರೂಜಿ ಅವರ ನಕ್ಷತ್ರ ನಾಡಿ ಕಾರ್ಯಕ್ರಮಗಳನ್ನು ನೋಡ್ತಾ ಇರ್ತೀರಿ. ನಿಮ್ಮಲ್ಲೂ ಬಹಳಷ್ಟು ಪ್ರಶ್ನೆಗಳು ಮೂಡಿರಬಹುದು, ಅವರ ವಿಶ್ಲೇಷಣೆಗಳನ್ನು ಖಂಡಿತವಾಗ್ಲೂ ನೀವು ಕೇಳಿರ್ತೀರಿ. ನಿಮಗೂ ನಾನು ಜ್ಯೋತಿಷವನ್ನು ಕಲಿಬೇಕನ್ನುವಂಥ ಆಸಕ್ತಿ ಮೂಡಿರುತ್ತೆ. ಆದರೆ ಹೇಗೆ ಅನ್ನುವಂಥ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಸೆಪ್ಟೆಂಬರ್ 24ರಿಂದ ಪಂಡಿತ ದಿನೇಶ್ ಗುರೂಜಿ ಅವರ ಜ್ಯೋತಿಷ್ಯ ತರಗತಿಗಳು ಆರಂಭ ಆಗ್ತಾ ಇದೆ. 109ನೇ ಬ್ಯಾಚ್. ಹಾಗಾಗಿ ನೀವು ಆಸಕ್ತರಾಗಿದ್ದಲ್ಲಿ ಖಂಡಿತವಾಗ್ಲೂ ಈ ಕೂಡಲೇ ನೋಂದಾವಣೆಯನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ಲಿಮಿಟೆಡ್ ಸೀಟ್ಸ್ ಮಾತ್ರ ಬಾಕಿ ಇರುವಂಥದ್ದು. ಹಾಗಾಗಿ ಆದಷ್ಟು ಬೇಗ ನಿಮ್ಮ ಸೀಟನ್ನು ಕಾಯ್ದಿರಿಸ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಹೋಗೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಗುರುಜಿ, ಸೂರ್ಯ ತನ್ನ ಪಥವನ್ನ ಬದಲಾವಣೆ ಮಾಡ್ಕೊಂಡಿದ್ದಾನೆ. ಪಥವನ್ನ ಬದಲಾವಣೆ ಮಾಡಿಕೊಂಡು ಈಗ ಸಿಂಹ ರಾಶಿಗೆ ಪ್ರವೇಶವನ್ನು ಪಡ್ಕೊಂಡಿದ್ದಾಗಿದೆ. ಸೊ ಈ ಸಿಂಹ ರಾಶಿಗೆ ಪ್ರವೇಶವನ್ನ ಪಡ್ಕೊಂಡಾಗ ಅಥವಾ ಒಂದು ಪಥವನ್ನ ಬದಲಾವಣೆ ಮಾಡ್ಕೊಂಡಾಗ ಒಂದಷ್ಟು ಬದಲಾವಣೆ ಖಂಡಿತವಾಗ್ಲೂ ಇರುತ್ತೆ. ಸೊ ಆ ಗೋಚಾರ ಫಲವನ್ನ ನಾವು ನೋಡೋದಾದ್ರೆ ಯಾರ ಮೇಲೆ ಯಾವ ರೀತಿಯಾದಂತಹ ಎಫೆಕ್ಟ್ ಬೀಳುತ್ತೆ? ಗೋಚಾರ ಫಲ ಅಂತ ಹೇಳಿದಾಗ ಮೊದಲು ನಾವು ಅರ್ಥ ಮಾಡ್ಕೋಬೇಕು, ಕಾಲ ಬದಲಾದಂಗೆ ಗ್ರಹಗಳು ಬದಲಾದಾಗ ನಮ್ಮ ಪರಿಸ್ಥಿತಿ ಮನಸ್ಥಿತಿಗಳು ಬದಲಾಗುತ್ತೆ. ಈಗ ಮಳೆಗಾಲ ಬರ್ತಾ ಇದೆ. ಮಳೆಗಾಲ ಆದ ನಂತರ ನೆಕ್ಸ್ಟ್ ಕಾಲದಲ್ಲಿ ಬೇರೆ ಬದಲಾವಣೆ ಬರುತ್ತೆ. ಬೇಸಿಗೆಗಾಲದಲ್ಲೂ ಒಂದು ಬದಲಾವಣೆ, ಚಳಿಗಾಲದಲ್ಲಿ ಬದಲಾವಣೆ. ಹಾಗೆ ಗ್ರಹಗಳು ತನ್ನ ಪಥವನ್ನು ಬದಲಾಯಿಸ್ತಾ ಇದ್ದಾಗ ಮನುಷ್ಯರಲ್ಲಿ ಕೆಲವು ಅವರ ಜಾತಕದ ಮೇಲೆ, ಅವರ ಕರ್ಮದ ಮೇಲೆ ಕೆಲವು ಮಾರ್ಪಾಡುಗಳು ಕಾಲಿಂದ ಕಾಲಕ್ಕೆ ಬರ್ತಾ ಇದ್ದಾವೆ. ಕೆಲವು ಅವರಿಗೆ ಗೋಚಾರ ಆಗ್ತಕ್ಕಂಥ ಒಂದು ಮಾರ್ಪಾಡು ಬರುತ್ತೆ, ಕೆಲವ್ರಿಗೆ ಏನೂ ಗೋಚಾರ ಆಗ್ತಕ್ಕಂಥದ್ದು ಬರೋದಿಲ್ಲ. ಅದೆಲ್ಲವೂ ಕೂಡ ದಶಾಭುಕ್ತಿ ಅಂತರ್ಭುಕ್ತಿ ಮೇಲೆ ಪ್ರಭಾವ. ಸಿಂಹರಾಶಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಸೂರ್ಯ 16ನೇ ತಾರೀಕು ಜುಲೈ ಸಿಂಹರಾಶಿಗೆ ಪ್ರವೇಶ. ಸಿಂಹರಾಶಿಯನ್ನು ತನ್ನ ಸ್ವಂತವಾಗಿರ್ತಕ್ಕಂಥ ಸ್ವಂತ ಮನೆಗೆ ಬರ್ತಾನೆ. ಆದರೂ ಸ್ವಂತ ಮನೆಗೆ ಬಂದರೂ ಕೂಡ, ಸ್ವಂತ ವಿರಾಜಮಾನವಾಗಿರ್ತಕ್ಕಂಥ ಸ್ಥಾನಕ್ಕೆ ಬಂದರೂ ಕೂಡ ಎಲ್ಲರಿಗೂ ಕೂಡ ಒಂದೇ ಎಫೆಕ್ಟ್ ಇದೆಯಾ? ಖಂಡಿತ ಇಲ್ಲ. ಯಾವ ಯಾವ ಲಗ್ನದಲ್ಲಿ ಹುಟ್ಟಿದ್ದೀರಾ ಆ ಲಗ್ನವನ್ನು ನೋಡಬೇಕು ಮೊದಲು. ಅದಾದ ನಂತರ ನಿಮ್ಮ ದಶಾಭುಕ್ತಿಯಲ್ಲಿ ಸೂರ್ಯ ದಶಾ, ಸೂರ್ಯ ಭುಕ್ತಿ, ಸೂರ್ಯ ಅಂತರ್ಭುಕ್ತಿ ನಡೀತಾ ಇದೆಯಾ ಅಂತ ನೋಡಬೇಕು. ಆವಾಗ ಈ ಪ್ರವೇಶ ಒಂದು ಎಫೆಕ್ಟ್ ಹೇಗಿರುತ್ತೆ
ತನ್ನ ಬದಲಾವಣೆ ಎಫೆಕ್ಟ್ ತೋರಿಸುತ್ತೆ. ಹಾಗೆ ಪ್ರತಿಯೊಬ್ಬ ಮಾನವನಿಗೂ ಕೂಡ ಇದರ ಎಫೆಕ್ಟ್ ಇರೋದಿಲ್ಲ. ಯಾರು ಅವರ ದಶಾಭುಕ್ತಿ ಅಂತರ್ಭುಕ್ತಿ ಅವರ ಕಾಲಮಾನವನ್ನು ಕಾಲಘಟ್ಟವನ್ನು ಅವರ ಪ್ರಸ್ತುತ ಸಮಯದಲ್ಲಿ ನಡೀತಾ ಇದೆಯೋ ಅವ್ರಿಗೆ ಮಾತ್ರ ಇದು ಎಫೆಕ್ಟು. ಮುಂದೊಂದು ದಿವಸದಲ್ಲಿ ಬಂದಾಗ ಅವತ್ತಿನ ದಿವಸದ ಸೂರ್ಯ ಯಾವ ರಾಶಿಯಲ್ಲಿರ್ತಾನೋ ಅದರ ಅನುಭವಗಳನ್ನು ಅಲ್ಲಿ ಹೇಳ್ತೀವಿ. ಆದರೆ ಜನರಲಿ ನಮಗೆ ಎಲ್ಲರದು ಗೊತ್ತಿರಲ್ಲ. ತಿಳ್ಕೊಂಡವ್ರಿಗೆ ಇದು ಗೋಚಾರ ಫಲ ಅನುಕೂಲ. ಮೇಷ ಲಗ್ನದವ್ರಿಗೆ ವಿಶೇಷವಾಗಿ ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ವಿದ್ಯಾಭ್ಯಾಸ ಉತ್ತಮವಾಗಿ ಆಗ್ತಕ್ಕಂಥದ್ದು, ಸ್ವಲ್ಪ ಬುದ್ಧಿವಂತಿಕೆಯಿಂದ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ, ಜಾಬಲ್ಲಿ ಸ್ವಲ್ಪ ಹಣಕಾಸಿನ ಸಮಸ್ಯೆ ಮುಗ್ಗಟ್ಟಾಗ್ತಕ್ಕಂಥದ್ದು, ಕೆಲಸ ಕಳ್ಕೊಳ್ಳೋ ಸಾಧ್ಯತೆಯೂ ಸ್ವಲ್ಪ ಸುಮಾರಾಗಿ ಇಂಡಿಕೇಷನ್ ಮಾಡ್ತಾಯಿದೆ. ಜಾಬಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಹಣದ ದುಬ್ಬರ, ಹಣದ ಒಂದು ಸಮಸ್ಯೆ ಭಾಳ ಹೆಚ್ಚಾಗಿ ಕಾಡ್ತಕ್ಕಂಥದ್ದು. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಸ್ ಕಾಂಬಿನೇಷನ್ ತೋರಿಸ್ತಾ ಇದೆ. ವಿವಾಹದಲ್ಲಿರ್ತಕ್ಕಂಥವ್ರಿಗೆ, ಪ್ರೇಮ ವಿವಾಹಕದಲ್ಲಿರ್ತಕ್ಕಂಥವ್ರಿಗೆ ಸಫಲತೆ ಸಕ್ಸಸ್ ತೋರಿಸ್ತಾ ಇದೆ. ಸಾಧಾರಣ ವಿವಾಹದಲ್ಲಿ ಸ್ವಲ್ಪ ಅಹಂ ಘರ್ಷಣೆ ಅಂತ ನಾವೇನು ಕರಿತೀವಿ ಅದು ಹೆಚ್ಚಾಗಿ ಕಂಡುಬರ್ತಾ ಇದೆ. ಆರೋಗ್ಯದಲ್ಲಿ ಉತ್ತಮ. ಇದು ಮೇಷ ಲಗ್ನದವ್ರಿಗೆ. ವೃಷಭ ಲಗ್ನಕ್ಕೆ ಹೋಗೋಣ. ವೃಷಭ ಲಗ್ನದ ವಿದ್ಯಾರ್ಥಿಗಳಿಗೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಆಗುತ್ತೆ. ಭಾಳ ಚೆನ್ನಾಗಿ ಎಜುಕೇಷನ್ ಮಾಡ್ತಾರೆ. ಹಾಗೆ ವೃಷಭ ಲಗ್ನದ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಆಲಸ್ಯ ಜಾಸ್ತಿ. ಕೆಲಸಕ್ಕೆ ಏನೋ ಒಂಥರ ತಾತ್ಸರ್ಯ, ಹೋಗಬೇಕಾ ಈ ತಿಂಗಳೆಲ್ಲ ನಿಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. 16 ಆದಮೇಲೆ ಅಲ್ಲಿಂದ ಒಂದು ತಿಂಗಳು. ಅದಾದ ನಂತರ ಸ್ವಲ್ಪ ಮಟ್ಟಿಗೆ ಕೆಲವರಿಗೆ ವರ್ಕ್ ಫ್ರಮ್ ಹೋಮ್ ಸಿಗ್ತಕ್ಕಂಥ ಆಪ್ಷನ್ಸ್ ಇರುತ್ತೆ, ಅಥವಾ ಹೆಚ್ಚಾಗಿ ಮನೆಯಿಂದನೇ ಕೆಲಸ ಮಾಡ್ತಕ್ಕಂಥದ್ದು, ಮನೆಗೆ ಹೆಚ್ಚು ಸಂಪರ್ಕದಲ್ಲಿರ್ತಕ್ಕಂಥದ್ದು, ಬಂದು ಹೋಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಲಾಭ. ಮನೆ ಕಟ್ಟೋ ಯೋಗ ವೃಷಭ ಲಗ್ನದವರಿಗೆ ಈ ಒಂದು ತಿಂಗಳು, ಅಥವಾ ಸೈಟ್ ತಗೊಳ್ತಕ್ಕಂಥ ಯೋಗ, ಅಥವಾ ವೆಹಿಕಲ್ ತಗೊಳ್ತಕ್ಕಂಥ ಯೋಗ ಪ್ರಾರಂಭವಾಗುತ್ತೆ. ನಿಮ್ಮ ಮನಸ್ಸಿಗೆ ಬರುತ್ತೆ. ಅದನ್ನು ಪೂರ್ಣಗೊಳಿಸೋದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಥವಾ ನಿಮ್ಮ ಮನಸ್ಥಿತಿ ಮೇಲೆ ನಿಂತಿದೆ. ಯಾರು ಮದುವೆ ವಿಚಾರದಲ್ಲಿ ನೋಡ್ತಾ ಇದ್ದೀರೋ, ಸ್ವಲ್ಪ ಮದುವೆ ಏನಾರು ಒಂದು ಸಮಸ್ಯೆಯಿಂದ ನಿಂತೋಗ್ತಕ್ಕಂಥದ್ದು, ಕೆಲವೊಂದು ಸತಿ ಎಂಗೇಜ್ಮೆಂಟ್ ಮಾತುಕತೆ ಆಗಿ ಎಂಗೇಜ್ಮೆಂಟ್ ಆಗಿ ನಿಂತೋಗ್ತಕ್ಕಂಥದ್ದು, ಅಥವಾ ಪ್ರೀತಿ ಪ್ರೇಮ ವಿಚಾರದಲ್ಲಿದ್ದಾಗ ಮನಸ್ತಾಪಗಳು ಬರ್ತಕ್ಕಂಥದ್ದು, ಅಥವಾ ಲಾಸ್ ಆಫ್ ಲವ್ ಪರಸ್ಪರ ಆಗ್ತಕ್ಕಂಥದ್ದು ಬಹುತೇಕ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ದೀರ್ಘಕಾಲದ ಅನಾರೋಗ್ಯದಿಂದ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥದ್ದು, ಬೆಡ್ ರಿಡನ್ ಅಂತ ನಾವೇನು ಕರಿತೀವೋ ಅದು ಭಾಳ ಹೆಚ್ಚಾಗಿ ತೋರಿಸ್ತಾ ಇದೆ. ಇನ್ನು ಮೂರನೆಯ ಲಗ್ನ ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ, ಎಜುಕೇಷನ್ ಓದೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ವ್ಯಸನಗಳಿಗೆ ಹೆಚ್ಚಾಗಿ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರು, ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಕಷ್ಟಕರವಾಗಿರ್ತಕ್ಕಂಥದ್ದು, ಪ್ರೆಷರ್ ಜಾಸ್ತಿ ಅಂತಾರಲ್ಲ, 3rd ಹೌಸ್ ದಿ ಹೌಸ್ ಆಫ್ ಪ್ರೆಷರ್ಸ್, ಒತ್ತಡಗಳು ಜಾಸ್ತಿ. ಎಷ್ಟೋ ತಿಂಗಳು ನೋಡ್ಕೊಂಬಂದೆ, ಅದೇನೋ ಈ ತಿಂಗಳು ಸಿಕ್ಕಾಪಟ್ಟೆ ಕೆಲಸ, ಸಿಕ್ಕಾಪಟ್ಟೆ ವರ್ಕ್, ಪ್ರೆಷರ್ ಜಾಸ್ತಿ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸಣ್ಣ ಸಣ್ಣ ಪ್ರವಾಸಗಳು ಸ್ವಲ್ಪ ಹೆಚ್ಚಾಗುತ್ತೆ, ಶಾರ್ಟ್ ಜರ್ನಿ ಅಂತ ಹೇಳ್ತೀವಿ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅಧಿಕವಾಗಿರ್ತಕ್ಕಂಥ ಲಾಭ. ಮ್ಯಾರೇಜ್ ಲೈಫಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರ, ಯಾಕಂದರೆ ಮಾತುಕತೆಯಲ್ಲಿ ಉತ್ತಮವಾಗಿರುತ್ತೆ, ಒಳ್ಳೆಯ ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ಮದುವೆ ಆಗ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಎಂಗೇಜ್ಮೆಂಟ್ ಆಗ್ತಕ್ಕಂಥ ಒಂದು ವಿಚಾರ, ಎಂಗೇಜ್ಮೆಂಟ್ ಬಗ್ಗೆ ಮಾತುಕತೆ ಆಗ್ತಕ್ಕಂಥದ್ದು ಬರುತ್ತೆ. ಆರೋಗ್ಯದ ವಿಚಾರದಲ್ಲಿ ಉತ್ತಮವಾಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಅದರ ಜೊತೆಗೆ ಯಾರು ವಾಹನ ಮಾರಾಟ ಅಥವಾ ಜಮೀನು ಮಾರಾಟ ಉತ್ತಮವಾಗಿರ್ತಕ್ಕಂಥ ಸಮಯ ಮಿಥುನ ಲಗ್ನದವ್ರಿಗೆ. ಕರ್ಕಾಟಕ ಲಗ್ನದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಆಗುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. ಹಾಗೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ, ಜಾಬಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ, ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ. ಹಾಗೆ ಮದುವೆ ವಿಚಾರದಲ್ಲಿ ಬರೋರಿಗೆ ಉತ್ತಮವಾಗಿರ್ತಕ್ಕಂಥ ಸಾಂಸಾರಿಕ ಜೀವನ, ಹೊಸದಾಗಿ ಮದುವೆ ಆಗೋರಿಗೆ ಬೇಗ ಲಗ್ನ ಪತ್ರಿಕೆ ಬರೀತಕ್ಕಂಥದ್ದು ಅಥವಾ ಮದುವೆ ಸೆಟ್ ಆಗ್ತಕ್ಕಂಥ ಒಂದು ಸಮಯ. ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಒಂದು ವಿಶೇಷವಾಗಿದೆ. ಅದರ ಜೊತೆಗೆ ಈಟಿಂಗ್ ಡಿಸಾರ್ಡರ್ಸ್ ಜಾಸ್ತಿ ಆಗುತ್ತೆ. ನಾನು ಆರಾಮಾಗಿ ತಿನ್ಕೊಂಬರೋ, ಈಗ ಯಾಕೋ ನನ್ನ ಮನಸ್ಸು ಸ್ವಲ್ಪ ಜಾಸ್ತಿ ತಿನ್ನಬೇಕು ಅನ್ನಿಸ್ತಾ ಇದೆ, ಕ್ರೇವಿಂಗ್ ಅಂತ ಕರಿತೀವಲ್ಲ, ಕ್ರೇವಿಂಗ್ ಜಾಸ್ತಿ ಆಗ್ತಕ್ಕಂಥದ್ದು ಕರ್ಕಾಟಕ ಲಗ್ನದವ್ರಿಗೆ ಹೆಚ್ಚಾಗಿರುತ್ತೆ. ಅದು ದಶಾಭುಕ್ತಿ ಅಂತರ್ಭುಕ್ತಿಲಿ ಸೂರ್ಯ ಬಂದಾಗಿದಾಗುತ್ತೆ. ಎಲ್ಲ ಕರ್ಕಾಟಕ ಲಗ್ನದವ್ರಿಗೂ ಆಗಲ್ಲ ಕಾಲಕ್ಕೆ.
ಸಿಂಹಲಗ್ನಕ್ಕೆ ಬರೋಣ. ಸಿಂಹಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೆಲ್ಫ್ ಎಫರ್ಟ್, ಅವರೇ ಸ್ವಸಹಾಯ ಪದ್ಧತಿ ಅಂತ ಹೋಟ್ಲಲ್ಲಿ ನೋಡಿರ್ತಿರಲ್ಲ, ಅವರೇ ಹೋಗಿ ಕೂಪನ್ ಕೊಟ್ಟು, ಅವರೇ ಹೋಗಿ ಪ್ಲೇಟ್ ಕೊಟ್ಟು, ಪ್ಲೇಟ್ ತೊಗೊಂಬಂದು ತಿಂದು, ಕೆಲವೊಂದು ಹೋಟ್ಲಲ್ಲಿ ಪ್ಲೇಟ್ ತೊಳೆದು ಇಟ್ಟು ಹೋಗಬೇಕಾಗತ್ತೆ. ಸ್ವಸಹಾಯ ಪದ್ಧತಿ, ಆ ರೀತಿಯಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಅವರಿಗೆ ಒಂದು ತಿಂಗಳಲ್ಲಿ ನಾನೇ ಎಲ್ಲ ಅರ್ಥ ಮಾಡ್ಕೋಬೇಕು, ಯಾರೇನು ಹೇಳ್ಕೊಡ್ತಾ ಇಲ್ಲ ಅನ್ನೋ ಮನೋಭಾವ ಬರುತ್ತೆ. ಹಾಗೆ ಸೆಲ್ಫ್ ಎಫರ್ಟ್, ಜಾಬಲ್ಲಿರ್ತಕ್ಕಂಥವ್ರಿಗೆ ಸೆಲ್ಫ್ ಎಫರ್ಟ್ ಇರ್ತಕ್ಕಂಥದ್ದು, ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟು ಹೆಚ್ಚಾಗುತ್ತೆ. ವಿವಾಹದಲ್ಲಿ ಒಂಟಿತನ ಕಾಡ್ತಕ್ಕಂಥದ್ದು ಅಥವಾ ಜಗಳವಾಡಿ ಸಪ್ರೇಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹೊಸ ಸಂಬಂಧಗಳು ಬಂದಾಗ ಅಲ್ಲಿ ಏನಾದ್ರು ಒಂದು ಸಮಸ್ಯೆ ಆಗಿ ಸಪ್ರೇಷನ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಉತ್ತಮವಾಗಿದೆ. ಕನ್ಯಾಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ನಿದ್ದೆ ಜಾಸ್ತಿ, ಆಲಸ್ಯ ಜಾಸ್ತಿ, ಓದ ಮೇಲೆ ಕಾನ್ಸಂಟ್ರೇಷನ್ ಆಗಲ್ಲ. ಜಾಬಲ್ಲಿರ್ತಕ್ಕಂಥವ್ರಿಗೆ ಜಾಬ್ ಕಳ್ಕೊಬೋದು, ಅಥವಾ ಜಾಬ್ ಹುಡುಕ್ತಾ ಇದ್ದಾರೆ, ಸಿಗ್ತಾ ಇಲ್ಲ, ಒಂದು ತಿಂಗಳವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ. ಅಥವಾ ಜಾಬಲ್ಲಿದೆ, ದಶಾ ಚೆನ್ನಾಗಿದೆ, ಆದರೆ 12ನೇ ಮನೇಲಿ ಇವಾಗ ಗೋಚಾರದಲ್ಲಿ ಬರ್ತಾ ಇರ್ತಕ್ಕಂಥ ಸೂರ್ಯ ಖರ್ಚು ಜಾಸ್ತಿ ಮಾಡ್ತಾ ಇರ್ಬೋದು. ಬಿಸ್ನೆಸ್ಸಲ್ಲಿರ್ತಕ್ಕವ್ರಿಗೆ ಲಾಭ ಕಮ್ಮಿ, ನಷ್ಟ ಹೆಚ್ಚು. ವೈವಾಹಿಕ ಜೀವನ ಇರ್ತಕ್ಕಂಥವ್ರಿಗೆ ಸ್ವಲ್ಪ ವಿರಸ. ಆಲ್ರೆಡಿ ನೀವು ಕೋರ್ಟಲ್ಲಿ ಏನಾದ್ರು ಅಪ್ಲೈ ಮಾಡಿದರೆ ಈ ಒಂದು ತಿಂಗಳು ವಿಶೇಷವಾಗಿ 16 ಆದ ನಂತರ ನಿಮಗೆ ವಿಚ್ಛೇದನೆ ಶೀಘ್ರವಾಗಿ ಸಿಗ್ತಕ್ಕಂಥ ಒಂದು ಲಾಭಾಂಶ. ಹೊಸ ಸಂಬಂಧ ಬಂದಾಗ ಮಾತಿನಲ್ಲೋ ಮತ್ತೊಂದರಲ್ಲೋ ಮುರಿದು ಬೀಳ್ತಕ್ಕಂಥ ಒಂದು ವಿಚಾರ. ಆರೋಗ್ಯದಲ್ಲಿ ಹಾಸಿಗೆ ಹಿಡಿತಕ್ಕಂಥದ್ದು ಅಥವಾ ಹಾಸ್ಪಿಟ್ಲಿಗೆ ಹೋಗಿ ವಿಸಿಟ್ ಮಾಡಿ ಬರ್ತಕ್ಕಂಥದ್ದು ವಿಶೇಷವಾಗಿ ಕಂಡುಬರ್ತಾಯಿದೆ. ತುಲಾಲಗ್ನಕ್ಕೆ ಹೋಗೋಣ. ತುಲಾಲಗ್ನದ ವಿಚಾರದಲ್ಲಿ ಬಂದಾಗ ತುಲಾಲಗ್ನದ ವಿದ್ಯಾರ್ಥಿಗಳಿಗೆ ಯಾವುದು ಓದಿದ್ರೂ ಕೂಡ ತಲೆಗತ್ತುತ್ತೆ, ಎಲ್ಲದರಲ್ಲೂ ಲಾಭ. ಜಾಬಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಹೆಚ್ಚಿನ ಪ್ರಮೋಷನ್ ಆಗ್ಬೋದು, ದುಡ್ಡಿನ ಇಂಕ್ರಿಮೆಂಟ್ ಆಗ್ಬೋದು ಸ್ವಲ್ಪ ಕಂಡು ಬರ್ತಾಯಿದೆ, ಅಥವಾ ಹೆಚ್ಚಿನ ಲಾಭಾಂಶ ಎಲ್ಲ ಕಡೆ ಮೂಲದಿಂದ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚು ಲಾಭ, ವಿವಾಹದಲ್ಲಿ ಮಾತುಕತೆಯಲ್ಲಿ ಹೆಚ್ಚು ಲಾಭ, ವೈವಾಹಿಕ ಜೀವನ ಆಗಿರೋರಿಗಂತೂ ಉತ್ತಮವಾಗಿರ್ತಕ್ಕಂಥದ್ದು, ಹೆಚ್ಚಿನ ಫ್ರೆಂಡ್ಸ್ ಜೊತೆ ವಿಹಾರಕ್ಕೆ ಹೋಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಕ್ರಮ. ವೃಶ್ಚಿಕ ಲಗ್ನಕ್ಕೆ ಹೋಗೋಣ. ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಒಂದು ಪ್ರಮೋಷನ್ ಎಕ್ಸ್ಪೆಕ್ಟ್ ಆಗಿರೋರು, ಪ್ರಮೋಷನ್ ಬರ್ತಕ್ಕಂಥ ಸಮಯ ಈಗ ತೋರಿಸ್ತಾ ಇದೆ. ಅಂದರೆ ನಿಮ್ಮದು ವಿಶೇಷವಾಗಿರ್ತಕ್ಕಂಥ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರು ಒಂದು ಹೆಸರು ಗಳಿಸ್ತೀರ, ಒಂದು ಒಳ್ಳೆ ವ್ಯಾಪಾರ ಮಾಡ್ತಾರೆ, ಒಳ್ಳೆ ಸರ್ವಿಸ್ ಕೊಡ್ತಾರೆ ಅಂತ ಹೆಸರು ಮಾಡ್ತೀರಾ. ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಈಗೋ ಕ್ಲಾಶಸ್ಸು, ನಾನು ಅಂತಕ್ಕಂಥ ಈಗೋ ಕ್ಲಾಶಸ್ ಬರ್ತಕ್ಕಂಥದ್ದು. ವಿವಾಹ ಸಂಬಂಧ ಏನಾದ್ರು ಬಂತು ಅಂತಂದರೆ ಇಬ್ಬರ ನಡುವೆ ಸ್ವಲ್ಪ ನಮ್ಮದು ಕೊಟ್ಟು ತೊಗೊಳ್ಳೋದ್ರಲ್ಲೂ ಕೂಡ ಹೆಚ್ಚು ಕಮ್ಮಿ ಆಗಿ ಕ್ಯಾನ್ಸಲ್ ಆಗ್ತಕ್ಕಂಥ ಸಾಧ್ಯತೆ ಬಹುತೇಕ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ದೀರ್ಘಕಾಲದ ಆರೋಗ್ಯ, ಅದಕ್ಕೆ ಒಂದು ಹೆಸರು ಕೊಡ್ತಾರೆ, ಇವರಿಗೆ BP, ಇವರಿಗೆ ಶುಗರ್, ಅದು ಉಲ್ಬಣ ಆಗ್ತಕ್ಕಂಥದ್ದು, ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆ ಕಂಡುಬರ್ತಾ ಇದೆ. ಹಾಗೆ ಧನುರ್ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನವಾಗಿರ್ತಕ್ಕಂಥದ್ದು ಹೆಚ್ಚಾಗುತ್ತೆ. ಆದರೆ ಇದೇ ಒಂದು ಧನುರ್ಲಗ್ನದ ವಿದ್ಯಾರ್ಥಿಗಳು ಡಿಗ್ರಿ ಆಗಿರತಕ್ಕಂಥವ್ರಿಗೆ ಸ್ವಲ್ಪ ಬದಲಾವಣೆ ಆಗುತ್ತೆ ಈ ಫಲ. ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಮನಸ್ಸು ಕೊಡ್ತಕ್ಕಂಥದ್ದು ತೋರಿಸುತ್ತೆ. ಹಾಗೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಸ್ ಆಫ್ ಪ್ರಮೋಷನ್ ಆಗ್ಬೋದು, ಅಥವಾ ಲಾಸ್ ಆಫ್ ಜಾಬ್ ಆಗ್ಬೋದು, ಅಥವಾ ಚೇಂಜ್ ಆಫ್ ಜಾಬ್ ಆಗ್ಬೋದು. ಹಾಗೆ ಧನುರ್ ಲಗ್ನದ ವ್ಯಾಪಾರಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಲಾಭ. ಧನುರ್ ಲಗ್ನದ ವೈವಾಹಿಕ ಜೀವನ ಉತ್ತಮವಾಗಿದೆ. ವಿವಾಹ ಏನಾದರೂ ಕೂಡು ಬರ್ತದೆ ಅಂತಂದರೆ ಅಲ್ಲಿ ಹಿರಿಯರ ಒಂದು ಇನ್ವಾಲ್ವ್ಮೆಂಟ್ ಅಂತ ನಾವು ಕರಿತೀವಿ, ಅಥವಾ ಹಿರಿಯರ ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಪಾತ್ರ ವಹಿಸ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಉತ್ತಮ. ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದೋದಲ್ಲಿ ಏನಾದರೂ ಒಂದು ಅಡಚಣೆ ಬರ್ತಕ್ಕಂಥದ್ದು, ಯಾವುದೋ ಒಂದು ವಿಚಾರದಲ್ಲಿ ಏನೋ ಒಂದು ಸಮಸ್ಯೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸಹಪಾಠಿಗಳಿಂದ ಅಡಚಣೆ, ಬಾಸಿಂದ ಕಿರಿಕಿರಿ, ಕೆಲಸವನ್ನು ಬಿಟ್ಟು ಹೋಗ್ತಕ್ಕಂಥ ಪರಿಸ್ಥಿತಿ, ಆಪಾದನೆ ಬರ್ತಕ್ಕಂಥ ಸಾಧ್ಯತೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಯಾರಾದರೂ ಬಂದು ಮೋಸ ಮಾಡ್ತಕ್ಕಂಥದ್ದು, ದುಡ್ಡು ಹಾಳಾಗ್ತಕ್ಕಂಥದ್ದು, ಕೊಟ್ಟಿರ್ತಕ್ಕಂಥ ಹಣ ಬರದೇ ಇರತಕ್ಕಂಥದ್ದು, ಅಧಿಕ ನಷ್ಟ. ವಿವಾಹದಲ್ಲಿರ್ತಕ್ಕಂಥವ್ರಿಗೆ
ಅಲ್ಲಿ ಒಂದು ಸ್ವಲ್ಪ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಏನು ಹೇಳ್ತೀವಿ, ಗಲಾಟೆಗಳು, ಕೆಲವು ಸ್ಟ್ರಾಂಗ್ ಆಗಿರೋರಿಗೆ ಮಾತಿನಲ್ಲಿ ಚಕಮಕಿ, ಸ್ವಲ್ಪ ವೀಕ್ ಆಗಿರೋರಿಗೆ ದೇಹದಲ್ಲಿ ಚಕಮಕಿ, ಒಟ್ಟಿನಲ್ಲಿ ಚಕಮಕಿ ಹೆಚ್ಚು. ಆರೋಗ್ಯದ ವಿಚಾರದಲ್ಲಿ ಬಂದಾಗ ಆಪ್ರೇಷನ್ ಏನಾರು ಆಲ್ರೆಡಿ ಆ ದಶಾ ತೋರಿಸ್ತಾ ಇದ್ದರೆ ಆಪ್ರೇಷನ್ ಆಗ್ತಕ್ಕಂಥ ಸಮಯ ಈಗ ಬಂದಿದೆ. ಸ್ವಲ್ಪ ಕ್ರೋನಿಕ್ ಅಲ್ಲಿರ್ತಕ್ಕಂಥವ್ರು, ಕ್ರೋನಿಕ್ ಡಿಸೀಸ್ ಅಂತ ಏನು ಕರಿತೀವಿ, ಅದು ಸ್ವಲ್ಪ ಹೆಚ್ಚಾಗತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ಮಕರ ಲಗ್ನದವ್ರಿಗೆ. ಇನ್ನು ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ಸಹಪಾಠಿಗಳಿಂದ ಅಥವಾ ಅವರ ಟೀಚರ್ಸಿಂದ ಒಳ್ಳೆಯ ಸಪೋರ್ಟ್ ಸಿಗ್ತಕ್ಕಂಥದ್ದು, ಜಾಬಲ್ಲಿರ್ತಕ್ಕಂಥವ್ರಿಗೆ ಸಹಪಾಠಿಗಳಿಂದ ಸಾಕಷ್ಟು ಅವರಿಗೆ ಸಹಾಯ ಬರ್ತಕ್ಕಂಥದ್ದು, ಹೆಚ್ಚಿನ ಜನಸಂಪರ್ಕ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ, ಹೆಚ್ಚಿನ ವ್ಯಾಪಾರ ವಹಿವಾಟು ಆಗ್ತಕ್ಕಂಥ ತೋರಿಸ್ತಾ ಇದೆ. ವಿವಾಹದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಬಂಧ, ಹೊಸ ಸಂಬಂಧ ಬಂದು ಮದುವೆಗೆ ಕೂಡ್ತಕ್ಕಂಥ ಒಂದು ಸಮಯ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಕೂಡ ಉತ್ತಮವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಕೊನೆಯದಾಗಿ ಮೀನಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವ್ಯಸನಗಳಿಗೆ ಒಳಗಾಗಿ, ಟಿ ವಿ, ಮೊಬೈಲ್ ಅಡಿಕ್ಷನು ಇದಕ್ಕೆ ಒಳಗಾಗಿ ಸ್ವಲ್ಪ ಓದೋದ್ರಲ್ಲಿ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ತಕ್ಕಂಥದ್ದು. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹೊಸ ಕೆಲಸ ಸಿಗ್ಬೋದು ಅಥವಾ ಇರೋ ವೃತ್ತಿಯಲ್ಲೇ ಉತ್ತಮವಾಗಿರ್ತಕ್ಕಂಥ ಪ್ರಶಂಸೆ ಸಿಗ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಸಮಯ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ. ವಿವಾಹದಲ್ಲಿ ಸ್ವಲ್ಪ ಹೆಚ್ಚಿನ ಗಲಾಟೆ, ಬಡಿದಾಟಗಳು, ಒಡೆದಾಟಗಳು, ಡಿವರ್ಸ್ ಮಾತುಗಳನ್ನು ಆಡ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗ್ತಕ್ಕಂಥದ್ದು. ಹಾಗೆ ವಿವಾಹ ಹೊಸದಾಗಿ ಬರೋರಿಗೆ ಸ್ವಲ್ಪ ಮಾತಿನ ಚಕಮಕಿಯಿಂದ ಕಟ್ಟಾಗ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಈ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ತಕ್ಕಂಥ ತೋರಿಸ್ತಾ ಇದೆ. ಇಷ್ಟು ಕೂಡ ದ್ವಾದಶ ಲಗ್ನದ ಸೂರ್ಯ ಕರ್ಕಾಟಕ ರಾಶಿಯಿಂದ ಸಿಂಹರಾಶಿ ಪ್ರವೇಶದ ಗೋಚಾರ ಫಲ. ನಿಮ್ಮ ದಶಾಭುಕ್ತಿಗಳಲ್ಲಿ ಸೂರ್ಯ ದಶಾ, ಸೂರ್ಯ ಭುಕ್ತಿ ಅಥವಾ ಸೂರ್ಯ ಅಂತರ್ಭುಕ್ತಿ ಮೂರರಲ್ಲಿ ಯಾವುದಾದ್ರು ಒಂದು ಸೂರ್ಯ ಬಂದಿದ್ದಲ್ಲಿ ಈ ಹೇಳಿರ್ತಕ್ಕಂಥ ಎಫೆಕ್ಟು ಖಂಡಿತ ಬರುತ್ತೆ. ಆಲ್ರೆಡಿ ಮುಮ್ತಾಜ್ ಅವರು ಹೇಳಿರುವಂಗೆ ಸೆಪ್ಟೆಂಬರ್ 24ನೇ ತಾರೀಕು 109ನೇ ಬ್ಯಾಚ್ ಮಾಡ್ತಾಯಿದ್ದೀವಿ. ಇದುವರೆಗೂ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲ್ತಿದ್ದಾರೆ. ಕೇವಲ 15 ದಿವಸದಲ್ಲಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮನೆಯ ಝೂಮ್ ಆ್ಯಪ್ ಮುಖಾಂತರ ಕ್ಲಾಸ್ ಮಾಡ್ತೀವಿ. ಬೆಳಗ್ಗೆ 11 ಗಂಟೆಗೆ ಒಂದು ಕ್ಲಾಸ್ ಆದರೆ ಸಂಜೆ 7:30ಗೆ ಒಂದು ಕ್ಲಾಸು. 15 ದಿವಸ ಅಂದರೆ ಅವಾಗವಾಗ ಒಂದು ಸ್ವಲ್ಪ ಬ್ರೇಕ್ ಕೊಟ್ಟು ಶನಿವಾರ ಭಾನುವಾರ ರಜಾ ತೊಗೊಂಡು 15 ದಿನಗಳು ವರ್ಕಿಂಗ್ ಡೇಸ್ ಅಂತ ನಾವೇನು ಕರಿತೀವಿ, ಆ ರೀತಿ ವರ್ಕಿಂಗ್ ಅಥವಾ ಲರ್ನಿಂಗ್ ಅವರ್ಸ್ ಅಂತ ಹೇಳಿ 15 ದಿವಸದ ಕಾಲ ನಿಮಗೆ ಜ್ಯೋತಿಷ್ಯ ಶಾಸ್ತ್ರನ ತಿಳ್ಕೊಟ್ಟು ಒಂದು ಆ್ಯಪು ಕೊಟ್ಟು ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಆಗು ಹೋಗುಗಳನ್ನು ಹೇಗೆ ಅದನ್ನು ಸರಿದೂಗಿಸ್ಕೊಂಡು ಅದನ್ನು ಪಾರು ಮಾಡಿಕೊಂಡು ನೆಮ್ಮದಿ ಜೀವನ ಸಾಗಿಸೋಕ್ಕೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಾಧನೆ ಅಂದರೆ ಅದು ಜ್ಯೋತಿಷ್ಯ ಮಾತ್ರವೇ. ಬನ್ನಿ ಸೇರೋಣ. ಒಳ್ಳೆಯದಾಗಲಿ. ಧನ್ಯವಾದಗಳು ಗುರುಜಿ. ಸೂರ್ಯ ಸಿಂಹರಾಶಿಗೆ ಪ್ರವೇಶವನ್ನು ಪಡ್ಕೊಂಡಾಗ ಏನೆಲ್ಲ ಬದಲಾವಣೆ ಆಗುತ್ತೆ, ಯಾರ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದನ್ನು ಗುರುಜಿ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಗುರುಜಿ ಹೇಳಿದ ಹಾಗೆ ತರಗತಿಗಳು ಆರಂಭ ಆಗ್ತಾ ಇದೆ. ಇಂತಹ ವಿಚಾರಗಳಲ್ಲಿ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಆದಷ್ಟು ಬೇಗ ಕ್ಲಾಸಸ್ಸಿಗೆ ನೋಂದಾವಣಿಯನ್ನು ಮಾಡಿಕೊಳ್ಳಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.